ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಬೇಗನೆ ಪೂಜೆ ಮಾಡಿದ್ವಿ. ಅದರಲ್ಲೂ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆ ಆಗಿರ್ಬೋದು, ಪೌರ್ಣಮಿ ಆಗಿರ್ಬೋದು, ಭಾನುವಾರ ಬಂದರೆ ತುಂಬ ವಿಶೇಷವಾಗಿರುತ್ತೆ. ಪೂಜೆ ಎಲ್ಲ ಮುಗೀತು. ಸೊ ಇವತ್ತು ನಮ್ಮ ಮನೇಲಿ ಟಿಫನ್ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ. ಎಷ್ಟು ದಪ್ಪ ಬೇಕೋ ಎಷ್ಟು ಅಗಲ ಬೇಕೋ ಅಷ್ಟು ತಗೊಂಡ್ರೆ ಸಾಕು. ಅಕ್ಕಿ ರೊಟ್ಟಿಗೆ ಮತ್ತು ಚಟ್ನಿ ಒಳ್ಳೆ ಕಾಂಬಿನೇಷನ್ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ಒಂದ್ಸಲ. ಈಗೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಏನೋ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು, ಮನೆ ಐಟಮ್ಸ್ ಎಲ್ಲ. ಅಲ್ಲಿ ಮುಗಿಸ್ಕೊಂಡು ಚಾಟ್ಸ್ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಚಾಟ್ಸ್ ಅಂಗಡಿಗೆ ಹೋಗಿದ್ವಿ. ಸ್ಪ್ರಿಂಗ್ ಇಲ್ಲ, ಅದು ತುಕ್ಕಿ ಇದ್ದಂಗೆ ಆಗ್ತಿದೆ. ಲಾಸ್ಟ್ ಟೈಮ್ ಹೋದ ವರ್ಷ ಇಲ್ಲೇ ಹಾಕ್ಸ್ಕೊಂಡಿದ್ವಿ, ಒಂದು ವರ್ಷ ಸಾಕಲ್ಲ ಹೊಸ ತಗೋಬೋದು. ಅದು ಇದು ಚೆನ್ನಾಗೇ ಇದೆ, ಚೆನ್ನಾಗಿದೆ. ಅದೇನಿಲ್ಲ ಹಂಗೆ ಯೂಸ್ ಮಾಡಿ ತೋರಿಸಿ. ಹಾಂ ಹಾಕೊಡೋಕ್ಕಾಗಲ್ವಾ? ಸ್ಪೇತ್ರ ಇದೆಯಲ್ಲ ಅದನ್ನ ಸ್ಪ್ರಿಂಗ್ ಇತ್ತಲ್ಲ ಅಷ್ಟು ಇದ್ರ ಮೇಲೆ ಉಡ್ಡನ್ನು ಇಟ್ಕೊಳೋ ಥರ. ಹಾಂ ಇದೆಯಾ? ಇದ್ರ ಮೇಲೇ ಮಾಡೋದು. ಏನು ಉಡ್ಡಂದು ತಗೊಳೋದಾ ಅಂತ. ಇದಿಲ್ಲ ಉಡ್ಡಂದಿಲ್ಲ. ವುಡ್ಡಂದು ಅಂದರೆ ಸೈಡ್ ಕರೆ ಕಟ್ಟುತ್ತೆ, ಇದು ಕರೆ ಕಟ್ಟಲ್ಲ. ಇದಕ್ಕೆ ಏನೂ ಆಗಲ್ಲ. ಸಜ್ಜೆಗೆ ಹಿಂಗೆ ಇಟ್ಕೊಬೋದು. ಅಂದರೆ ಅದು ಗ್ರಾನೈಟು ಈ ಥರ ಇದ್ರೆ ಓಕೆ. ನಿಮಗೆ ಇದೆ ಆಗುತ್ತಾ? ಕುತ್ಕೊಳ್ಳುತ್ತಾ? ರೌಂಡ್ ಇದೆ, ಈ ಥರ ತೊಗೊಳಕ್ಕಷ್ಟೇ. ಒಂದು ಫೋಟೋ ತಗೊಂಡು ಎಷ್ಟು ಹಿಂಗೆ ಹಿಡ್ಕೊ. ಇಷ್ಟೊಂದು ನಿಲ್ತೀವಿ ಸ್ವಲ್ಪ ಈ ಕಡೆ ಮಾಡಿ. ಈಚೆ ಕಡೆ ಸ್ವಲ್ಪ ಪಡ್ಕೋಬೇಕು ಅಂದ್ರೆ ನೋಡ್ರಿ. ಹಾಂ, ಇವತ್ತು ಪೌರ್ಣಮಿ ಅಲ್ವಾ? ನೋಡಿದು ಬೇರೆ ಪೀಸ್ ಇದೆಯಾ? ಕೊಡಿ ಅಂತ ತಗೋ ಸೆಟ್ಟು 350 ರೂಪಾಯಿ. ಕಡಿಮೆ ಮಾಡಿ. ಟೇಬಲ್ ತಗೊಂಡೋಗಿದ್ದು ನೆನಪಿದ್ಯಾ? ಹಾಂ, ರೀಸೆಂಟ್ ಆಗಿ 2 ತಗೊಂಡೋಗಿದ್ದೀನಿ. ಅದು ಎತ್ತರ ಆಗೋಯ್ತು. ಅದು ಬಿಚ್ಬೋದಾ ಸ್ಟ್ಯಾಂಡ್? ಒಂದು ಸ್ಟ್ಯಾಂಡ್ ತಗೊಂಡ್ವಿ, 2 ಸ್ಟ್ಯಾಂಡ್ ತಗೊಂಡ್ವಿ. ಅದು ಕಾಲು ಬಿಚ್ಬೋದಾ? ಯಾವ ಕೊಟ್ಟಿದ್ದೀನಿ? 2 ಕೊಟ್ಟಿದ್ದೀನಿ. ಇನ್ನು ಇಟ್ಕೊಳಪ್ಪ ಇವಾಗ. ಅದೇ ಪಾಪ ಪೌರ್ಣಮಿ ಬೇರೆ ಮನೆಗೆ ಒಂದು ಬಾ. ಸ್ಟೇನ್ಲೆಸ್ ಸ್ಟೀಲ್ 100% ಅಲ್ಲ ಇದೆಯಲ್ಲ. ಇದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಪ್ರೊಟೆಕ್ಷನ್ಸ್ ತಗೊಂಡಿದ್ದೀವಿ. ಕಾಮ ಇದು ಹೊಸ ಚಾನಲ್. ಅದು ಇಳಿಸ್ಕೊಂಡು ಚಾಪೆ. ಹಿಂಗೆ ಬೇಡ.
ಗಿಜ್ಜಾ ಅದೆಲ್ಲ ಹೇಳ್ಬೇಡ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಏನೋ ಇದೆ ನನ್ನ ಕೈಯಲ್ಲಿ. ಏನು ಅಂತ ತೋರಿಸ್ತೀನಿ. ಇವಾಗ ಏನು ಮಾಡ್ತೀಯಾ? ಹಾಲು ಕಾಯ್ತಿರ್ತಾ ಇದ್ದೀನಿ. ಅಶ್ವಿನ ಹಾಲು ತಗೊಂಡ್ಯಾ? ಹಾಲು ನೈವೇದ್ಯಕ್ಕೆ ತಗೊಳ್ತಾ ಇದ್ದೀನಿ ನಾನು. ಅಶ್ವಿನಿ ತಗೋ ನೈವೇದ್ಯಕ್ಕೆ, ದೇವ್ರ ಹತ್ರ ಈಗ ನೈವೇದ್ಯಕ್ಕೆ. ಅಶ್ವಿನಿ ಅಂಗಡಿಯಿಂದ ತಂದಿದ್ವಲ್ಲ ತಗೊಂಡ್ ಬಾ. ತಗೊಂಡ್ಬನ್ನಿ. ಏನು ಹಾಕಿದೀಯ ಇದಕ್ಕೆ? ಇದಕ್ಕೆ ನೀರು, ಗಂಜಿಲ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿದ್ಯಾ. ವಾಶ್ ಮಾಡ್ಕೋಬೇಕು ಇದನ್ನ. ಈಗ ವಾಶ್ ಮಾಡಿಕೊಂಡು ದೇವ್ರ ಹತ್ರ ಟವಲ್ ಒರೆಸ್ಬಿಟ್ಟು ಅದಕ್ಕೆ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ತೆಗಿತು. ಇವತ್ತು ಮಾಘ ಮಾಸ ಹುಣ್ಣಿಮೆ ಇರೋದ್ರಿಂದ ಬೆಳ್ಳಿ ದಿನದಲ್ಲಿ ತರಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ದೀಪ ಹಿಡಿದ್ದೆ, ಇನ್ನೂ ರೆಡಿ ಮಾಡಿರಲಿಲ್ಲ. ಅದಕ್ಕೆ ಒಂದೇ ಒಂದು ಕಾಯಿನ್ ಸಮಾಧಾನ ಆಗಲಿಲ್ಲ. ಒಂದೇ ಒಂದು ಕಾಯಿನ್ ಅದು ತೊಗೊಂಬರೋಣ ಮನೆಗೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಅದು ನನಗೆ ಲಕ್ಷ್ಮೀ, ಸರಸ್ವತಿ, ಗಣಪತಿ ಇರೋ ಕಾಯಿನ್ ಸಿಕ್ತು. ಅದನ್ನು ತಂದು ಪೂಜೆಗೆ ಇಡ್ತಾಯಿದ್ದೀವಿ ಇವಾಗ. ತಗೊಂಬ ಪೂಜೆ ಮಾಡಿ. ಸೊ ಆ ಕಾಯಿನ್ನ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದೆ. ಇವತ್ತಿನ ವೀಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.